guys, welcome back to my YouTube channel. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಆ ಡೇನ ಕಾಲೇಜ್ ಥರ ಮಾಡೋಣ ಅಂತ. ಇವತ್ತು ಕಾಲೇಜಲ್ಲಿ ಫೇರ್ವೆಲ್ ಇದೆ. ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿನಿಂದ ಇವತ್ತೇ ಫಸ್ಟು ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡ್ತಿರೋದು. ಸೊ ನನ್ನ ಸೀನಿಯರ್ಸ್ ಜೂನಿಯರ್ಸ್ ನನ್ನ ಫ್ರೆಂಡ್ಸ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫುಲ್ ಆ ಡೇ ಹೆಂಗಿರುತ್ತೆ ಕಾಲೇಜಲ್ಲಿ, ಫೇರ್ವೆಲ್ ಹೆಂಗಿರುತ್ತೆ, ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಟೈಮ್ ಬಂದು 5:50 ಆಗಿದೆ ಗೈಸ್. ನಾನು ಇವಾಗ ರೆಡಿ ಆಗಬೇಕು, ಔಟ್ಫಿಟ್ ಸ್ಯಾರಿ ಹಾಕೋಣ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್ ಇವಾಗ ನನ್ನ ಜೊತೆ ಲಕ್ಷ್ಮಿ ಇದ್ದಾರೆ, ಜೂನಿಯರ್. ಏನು ಹೇಳ್ತೀರಾ ನಮ್ಮ ವ್ಲಾಗಲ್ಲಿ? ಏನಾದರೂ ಮಾತಾಡಿ. ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀರಾ, ಒಳ್ಳೆಯದಾಗಿ. ಥ್ಯಾಂಕ್ ಯು. ಅಷ್ಟೇ, ಸಬ್ಸ್ಕ್ರೈಬರ್ಸ್ ಮತ್ತು ಫಾಲೋವರ್ಸ್. ಅಷ್ಟೇ. ಥ್ಯಾಂಕ್ ಯು. ರೆಡಿ ಆಗ್ಬಿಟ್ಟು ಬಂದೆ ಗೈಸ್. ಫೋಟೋ ತಗೊಳ್ಳೋಣ ಅಂದರೆ ಕರೆಂಟೇ ತೆಗೆದುಬಿಟ್ಟವ್ರೆ ನನ್ನ ಮೇಲೆ. ನೋಡಿ ಎಷ್ಟು ಹೊಟ್ಟೆ ಕಿಚ್ಚಕ್ಕೆ ಕರೆಂಟ್. ರೆಡಿ ಆಯ್ತಾಳೆ ಅಂತ ರೆಡಿಯಾಗಿ ಫೋಟೋ ಅಂದರೆ ವೀಡಿಯೋ ಮಾಡೋಣ, ಔಟ್ಫಿಟ್ ತೋರಿಸೋಣ ಅಂದರೆ ಕರೆಂಟೇ ತೆಗೆದುಬಿಟ್ಟವ್ರೆ. ಅದಕ್ಕೆ ಇವಾಗ ಕಾಲೇಜ್ ಹತ್ರ ಬಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಸಿಕ್ತೀವಿ ಗೈಸ್. ಕನಿಕಾ ಇದ್ದಾಳೆ ನನ್ನ ಜೊತೆಲಿ. ಇವಾಗ ಏನು ಹೇಳ್ತೀರಾ? ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹೊಸದಾಗಿ. ಒಳ್ಳೇದಾಗಿ, ಚೆನ್ನಾಗಿ ಬೆಳೀರಿ, ಬೆಳೆಸಿ ಹೋಗಬೇಡಿ ನಮ್ಮನ್ನ. ಆಯಿತು. ಆಮೇಲೆ ಅಷ್ಟೇನಾ? ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ಬ್ಯುಸಿ ಫೋಟೋ ತಗೊಳ್ಳೋದ್ರಲ್ಲೆಲ್ಲ. Hi guys, this is me, Fatima. Yeah, what you wish to say for my YouTube? Nothing. Nothing ante guys, nodi. Say something, no? all the best for your journey, vlog journey. Thank you. You are looking nice. Thank you. See, ಇದು ಗ್ರೀನ್ ಕಲರ್ ಸ್ಯಾರಿ ಗರ್ಲ್. ಚೆನ್ನಾಗಿ ಕಾಣಿಸ್ತಿದ್ದಾರೆ ಇವತ್ತು ಎಲ್ಲ ಗೈಸ್. ಇನ್ನೂ ಬರ್ತಾನೆ ಇದ್ದಾರೆ, ಎಲ್ಲರೂ ಇನ್ನೂ ಬಂದಿಲ್ಲ. 9ಗೆ ಕ್ಲಾಸ್ಗೆ ಹೋಗೋಕೆ ಹೇಳಿದ್ರು, ಬಟ್ ನಾವು ಫೋಟೋಸ್ ತಗೋತಾ ಇಲ್ಲ, ನಿಂತಿದ್ದಾರೆ. ನಾನು ಆಮೇಲೆ ಸಿಗ್ತೀನಿ. ಔಟ್ಫಿಟ್ ಇನ್ನೂ ತೋರಿಸಿಲ್ಲ, ಸೊ ಆಮೇಲೆ ತೋರಿಸ್ತೀನಿ. ದಿಸ್ ಇಸ್ ಚಿರಂತನ. ಇವಾಗ ಬಂದರು ಎಲ್ಲ, ಇವಾಗ ರೆಡಿಯಾಗಿ 9ಗೆ ಬರಬೇಕಾದವರು. 9:05, 9:10 ಅಲ್ಲೊಬ್ಬರು ಬರ್ತಿದ್ದಾರೆ, CR. ನಾನು ತೋರಿಸ್ತೀನಿ. ಏನು ಹೇಳ್ತೀರಾ ವ್ಲಾಗ್ಗೆ ಚಿರಂತನವ್ರೆ? ಇಲ್ಲಿ ನೋಡಿ, ಇವರೇ ಭುವನ ಅಲಿಯಾಸ್ ಭುವನೇಶ್ವರ್ CR, ಮೈಸೂರು ಸಿಲ್ಕು. All the best to Kavya. ಥ್ಯಾಂಕ್ ಯು. ಒಳ್ಳೆ ಆಮೇಲೆ ಜನರನ್ನ ಮಾತಾಡ್ಸ್ಕೊಂಡಿದ್ದಾರೆ. ಈ ವಿಡಿಯೋ ಎಲ್ಲ ಮಾಡಿ ಆಯಿತು. ಥ್ಯಾಂಕ್ ಯು. ಅವರು ನಮ್ಮ ಕ್ಲಾಸ್ ಮೆಂಟರ್ ಗೈಸ್ ಇಬ್ಬರೂ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅವರು ನವ್ಯ ಕೆಮಿಸ್ಟ್ರಿ. ಸ್ನ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ನಡೀತಿದೆ. ಇವರು CR. ಹರ್ಷಿತಾ ಹಾಯ್. ಸೊ ಬೆಳಗ್ಗೆಯಿಂದ ಔಟ್ಫಿಟ್ ತೋರ್ಸೋಕ್ಕಾಗಿಲ್ಲ ಗೈಸ್, ಇಲ್ಲಿ ವಿಡಿಯೋ ಮಾಡ್ಕೊತಿದ್ದಾರೆ. ದಿಸ್ ವಾಸ್ ಮೈ ಔಟ್ಫಿಟ್. ಐ ವೇರ್ ಎ ಸ್ಯಾರಿ. ಹೆಂಗೆ ಕಾಣಿಸ್ತಿದ್ದೀನಿ ಗೈಸ್? ಸ್ನ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಅಕ್ಕ ತಿನ್ನೋದು ಬಿಟ್ಟು ಫೋನ್ ನೋಡ್ತಾ ಇದ್ದಾಳೆ. ಕಾವ್ಯ, ವೆಲ್ಕಮ್ ಟು ಕಾವ್ಯಸ್ ಟೇಸ್ಟ್. ವ್ಲಾಗು ನೋಡಿ ಗೈಸ್, ಹೇಳ್ದಾನೆ ಮಾಡಿದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಸೀರೆ ಹಾಕೋ ಬರೋಕ್ಕೆ ಹೇಳಿರೋದು ನೋಡಿ. ಕಾಲೇಜ್ ಇರೋದು 9 ಗಂಟೆಗೆ, ಬಂದಿರೋದು ಎಷ್ಟು ಗಂಟೆಗೆ? 10 ಗಂಟೆಗೆ ಬಂದಿರೋದು ಕಾಲೇಜ್ಗೆ. ಅದು ಸೀರೆ ಮಾತ್ರ ಸೀರೆ ಹಾಕು ಅಂದರೆ ನೋಡಿದ್ರೆ ಫಸ್ಟ್ ಕಾಲೇಜಿಂದ ಹೋಗಿ ಅಂತ ಹೇಳೋದು ನೋಡಿ. ಇವಳು ನನ್ನ ಚೈಲ್ಡ್ಹುಡ್ಡಿಂದ ಜೂನಿಯರ್. ಸ್ನ್ಯಾಕ್ಸ್ ಆಯ್ತಾ ನಿಂದೆಲ್ಲ? ಆಯ್ತಾ? ನೀರು ತಿಂದಾಯ್ತಾ? ಓಕೆ ಗೈಸ್, ಇವಾಗ ಸ್ನ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಆಯಿತು. ಇವ್ರು ಗೋಯಿಂಗ್ ಟು ಆಡಿಟೋರಿಯಂ. ಏನು ಮಾಡಿ ದಬಾಗ್ತಾರೆ ಇವರು ಅಂತ ನೋಡ್ತೀವಿ. ಇವಾಗ ಆಡಿಟೋರಿಯಂ ಬಂದಿದ್ದೀವಿ ಗೈಸ್. ಯಾರೂ ಬಂದಿಲ್ಲ, ಖಾಲಿ ಪ್ರಿಪ್ರೇಷನ್ ಆಗಿದೆ. ಬಟ್ ಏನು ಮಾಡ್ತಾರೆ ಅಂತ ನೋಡಬೇಕು. ಇವಾಗ ಕುತ್ಕೋಬೇಕಂತೆ.
ಗುಣ ಸೇ ಹಾಯ್. ಇನ್ನು ಯಾರೂ ಬಂದಿಲ್ಲ. ನಾನು ಕರ್ಕೊಂಡು ಬಂದು ಕೂತಿದ್ರೆ ಸಿಯಾರು ಫೋನ್ ನೋಡ್ತವ್ರೆ ಗೈಸ್. ಫೋನು ಬೆಳಗ್ಗೆಯಿಂದ ಮಾತಾಡ್ಸಿಲ್ಲ, ಸಿಕ್ಕಿಲ್ಲ, ದೂರ ಕೂತಿರೋದು ಪಕ್ಕದಲ್ಲಿ. ಫೋಟೋ ತೆಗಿಸ್ಕೊಳಕ್ಕೆ ಹೋಗ್ಬಿಟ್ಟು ಏನು ಮಾಡ್ತಾಳೆ ಏನು ಕೇಳಿಲ್ಲ ಗೈಸ್. ಓಕೆ ಗೈಸ್, ಪ್ರೋಗ್ರಾಮ್ ಸ್ಟಾರ್ಟ್ ಆದ್ಮೇಲೆ ಸಿಗ್ತೀನಿ. ನೋಡಿ ಗೈಸ್, ಅಪ್ಪ ಸ್ನ್ಯಾಕ್ಸ್ ತಿನ್ನೋದ್ರಲ್ಲಿ ಬಿಸಿ, ಬಂದಿರೋದೇ ಲೇಟು, ಬೆಳಗ್ಗೆಯಿಂದ ಬ್ಲಾಗಲ್ಲಿ ಬಂದಿಲ್ಲ. ಏನು ಹೇಳ್ತೀರಾ ಬ್ಲಾಗ್ಗೆ? ಈ ಕಡೆ ನೋಡಿ, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡ್ತಾರೆ. ಬನ್ನಿ ಈ ಕಡೆ ಬಾ. ಏನಕ್ಕೆ ಲೇಟಾಗಿ ಬಂದೆ? ಸ್ಯಾರಿ ಹಾಕೋ ಬಂದಿಲ್ಲ ಗೈಸ್. ಇವಳು ಇಬ್ರು ಯಾವಾಗ್ಲೂ ಹಾಕತ್ತಾರ. ಅದಕ್ಕೆ ನಾವು ಫರ್ ಚೇಂಜ್ ಹಾಕೋ ಬರ್ಬೇಕು. ಹಾಕೊಂಡ್ ಬಂದಿಲ್ಲ. ಟ್ವಿನ್ನಿಂಗ್ ಆಗ್ಬಿಡ್ತೀನಲ್ಲ, ಅದಕ್ಕೆ ಆಗ್ಬೇಕು. ನಿಮ್ಗೂ ಬೇಕಾ? ಬೇಡ. ಆಕ್ಚುಲಿ ದಿಸ್ ಇಸ್ ಅವರ್ ಗ್ರೂಪ್. ಇಲ್ಲಿ ಹುಸ್ನಾ ಮತ್ತೆ ದಿವ್ಯಾ, ಇನ್ನೊಬ್ರು ಸ್ನ್ಯಾಕ್ಸ್ ಇಸ್ಕೊ ಬರಕ್ಕೆ ಹೋಗಿದ್ದಾರೆ. ಬರ್ತಾರೆ, ಬಂದಾಗ ತೋರಿಸ್ತೀನಿ. ನಮ್ಮ ಚಾನಲ್ ಬಗ್ಗೆ ಏನೋ ಹೇಳ್ತಾರಂತೆ, ಹೇಳ್ರಪ್ಪ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲೊಬ್ರು ಮಿಸ್ ಆಗಿದ್ರಲ್ಲ, ಅವರು ಬಂದಿದ್ದಾರೆ. ಅವಾಗಲೇ ಈ ಸ್ನ್ಯಾಕ್ಸ್ ಇಸ್ಕೊ ಬರಕ್ಕೆ ಹೋಗಿದ್ರು, ಇವಾಗ ಬಂದವ್ರೆ. ಮಂಜುಳಾ ಅನ್ರಿ ಅವ್ರಿಗೆ ಸ್ನ್ಯಾಕ್ಸ್ ಕೊಟ್ಟಿಲ್ಲ ಅಂತ ಗೈಸ್, ಊಟ ಮಾಡ್ತಿದ್ದಾರೆ. ಆಮೇಲೆ ಮತ್ತೆ ಹೋಯ್ತಾಳೆ ಇಸ್ಕೊಂಬರಕ್ಕೆ. ಊಟ ಮಾಡ್ತಿದಾರಂತೆ, ಮತ್ತೆ ಹೋಗಿ ಇಸ್ಕೊಂಬರ್ತಾಳೆ. ಓಕೆ ಗೈಸ್, ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು. ಕನ್ನಿಕ್ ಅವರೇ ಇಲ್ಲೇ ಇದ್ದೀರಾ? ಬನ್ನಿ ಗೈಸ್. ಬೆಳಿಗ್ಗೆ ಅವಳ ಜೊತೆ ವ್ಲಾಗಲ್ಲಿ ಇದ್ಲು, ಇವಾಗ ಎಲ್ಲ ಮುಗಿಸ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡಿಲ್ಲ ಗೈಸ್ ನನ್ನ ಜೊತೆಲಿ. ಇವಾಗ ಸಿಕ್ಕೋಳೆ ಎಲ್ಲ ಫೋಟೋ ವಿಡಿಯೋ ತಗೊಳ್ಳೋದ್ರಲ್ಲಿ. ಥ್ಯಾಂಕ್ ಯು. ಎಲ್ಲನೂ ಓದ್ಕೊಬರ್ತೀನಿ ನಾನು. ಇವಳು ಪಕ್ಕ ನಮ್ಮ ಇಡೀ ಕ್ಲಾಸಲ್ಲಿ ನಾವಿಬ್ಬರೇ ಪಕ್ಕ ನಾವಿಬ್ಬರೇ ಅಲ್ವಾ? ಇನ್ನೆಲ್ಲ ಬೇರೆ ಅಂದರೆ ಪಕ್ಕ ಅಲ್ಲ, ನಾವಿಬ್ರು ಜೊತೆ ಒಂದೇ ರೂಮ್ ಅಂತ ಅನ್ಸುತ್ತೆ. ಎಲ್ಲಿ ಅಂತ ಗೊತ್ತಿಲ್ಲ. ಎಸ್, ಕನ್ನಿಕಾ. ಮತ್ತೆ ಇನ್ನೆಂತ ಫಂಕ್ಷನ್ ಹೆಂಗಿತ್ತು? ಫಂಕ್ಷನ್ ಚೆನ್ನಾಗಿತ್ತು. ಸುಸ್ತಾಗ್ಬಿಟ್ಟಿದೆ ಬೆಳಗ್ಗೆಯಿಂದ. ಓಕೆ ಗೈಸ್, ಸಿಗ್ತೀನಿ ಮತ್ತೆ. ಬಾಯ್. ವ್ಲಾಗ್ ಸ್ಟಾರ್ಟಿಂಗಲ್ಲಿ ಚಿರಂತನ ಅವ್ರು ಸಿಕ್ಕಿದ್ರು, ಇವಾಗ ಕೊನೆ ತನಕ ಜೊತೇಲಿದ್ದು ಮುಗಿಯೋ ಟೈಮು. ಏನನ್ನಿಸ್ತು ಇವತ್ತು ದಿನ ಪೂರ್ತಿ? ಹೆಂಗಿತ್ತು? ಪರವಾಗಿತ್ತಿಲ್ಲ, ಚೆನ್ನಾಗಿತ್ತು. ಫಾರ್ಮಲ್ ಇನ್ಫಾರ್ಮಲ್ ಎಲ್ಲ ಎಂಜಾಯ್ ಮಾಡೋ ಥರ ಇತ್ತಾ? ಎಂಜಾಯ್ ಮಾಡೋಂಗೇನಿರಲಿಲ್ಲ. ಓಕೆ ಗೈಸ್, ಹೌದು, ಏನು ಅಷ್ಟೊಂದು ನಾವು ಎಂಜಾಯ್ ಮಾಡಲಿಲ್ಲ. ಓಕೆ ಫಾರ್ಮಲಲ್ಲಿ ಬರೀ ಸ್ಪೀಚೇ ಕೊಟ್ಟರು. ಇನ್ಫಾರ್ಮಲಲ್ಲಿ ಒಂದು ಡ್ಯಾನ್ಸ್ ನೋಡಿದ್ವಿ, ಆಮೇಲೆ ಒಂದು ವೀಡಿಯೋ ಪ್ಲೇ ಮಾಡಿದ್ರು, ನಮ್ಮದು ಮೆಮೊರಿ ವೀಡಿಯೋ ಅಂತ. ಚೆನ್ನಾಗಿತ್ತು. ಅದು ನೋಡ್ಕೊಂಡು ಕೆಳಗಡೆಗೆ ಬಂದ್ವಿ ಅಷ್ಟೇ. ತುಂಬ ಫ್ರೆಂಡ್ಸ್ ಜೊತೆ ಫೋಟೋಸ್ ತಗೊಳಕ್ಕಾಗಿಲ್ಲ, ಕಡಿಮೆ. ರೀಲ್ಸ್ ಒಬ್ಬರ ಜೊತೆ ಮಾಡಿದ್ದೀನಿ ಅಷ್ಟೇ. ವ್ಲಾಗು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಫೇರ್ವೆಲ್ ತುಂಬ ಮೆಮೊರೇಬಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಅಷ್ಟೇ ಮೆಮೊರೇಬಲ್ ಆಯಿತು. ಬೇಜಾರು ಆಯಿತು, ಖುಷಿನೂ ಆಯಿತು. ಇವಾಗ ಬೇಜಾರಾಯ್ತೈತೆ ಗೈಸ್. ನೆಕ್ಸ್ಟ್ ನಾಳೆಯಿಂದ 9 o'clock ರೆಡಿಯಾಗಿ ಕಾಲೇಜಿಗೆ ಬರೋಕ್ಕಾಗಲ್ಲ. ಎಲ್ಲರೂ ಎಷ್ಟೊತ್ತಿಗೆ ಬರ್ತೀಯ ಏನು ಅಂತ ಕೇಳೋಕ್ಕಾಗಲ್ಲ. ಇನ್ನೊಂದು ಮಂತ್ ಅಷ್ಟೇ. ಅದಾದಮೇಲೆ ಏನು ಚಿರಂತನವ್ರೆ? ಅದಾದಮೇಲೆ ಏನಿಲ್ಲ, ಮನೇಲಿ ಕುತ್ಕೊಳ್ಳೋದು. ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ. ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದ್ಮೇಲೆ ಮೇನ್ ಎಕ್ಸಾಮ್. ಅದಾದಮೇಲೆ ಕಾಲೇಜ್ ಲೈಫ್ ಮುಗೀತು. ಆದರೆ ನನಗಿರೋದೇನು ಅಂದರೆ, ಕೆಲವೊಬ್ಬರು ಫ್ರೆಂಡ್ಸು ಅದಲ್ಲ, ನಾವು ಫ್ರೆಂಡ್ಸ್ ಎಲ್ಲ ಜೊತೆಗೆಲ್ಲ ಬೇರೆ CET ನೀಟ್ ಎಲ್ಲ ಬೇರೆ ಬರೀತಾರೆ ಗೈಸ್. ಒಬ್ಬರು CET ಬರೀತಾರೆ, ಒಬ್ಬರು ನೀಟ್ ಬರೀತಾರೆ, ಒಬ್ಬರು ಬರೆಯಲ್ಲ, ಆ ಥರ. ಬಟ್ ಎಲ್ಲರೂ ಬರೆಯೋದು ಅಂತಂದರೆ ಇದು ಮಾತ್ರ ಬೋರ್ಡ್ ಎಕ್ಸಾಮ್ ಅಲ್ವಾ, ಸೊ ಹಾಗಾಗಿ ಅದು ಅಷ್ಟೇ. ನನಗೆ ಕೆಲವೊಂದು ಫ್ರೆಂಡ್ಸ್ ಇದ್ದಾರಲ್ಲ, ಮೆಮೊರಿ ಇಟ್ಕೋಬೇಕು, ಫೋಟೋ ತೊಗೋಬೇಕು, ಆ ಥರ ಏನಿಲ್ಲ. ಕೆಲವೊಬ್ಬರನ್ನ ಲೈಫ್ ಟೈಮ್ ಉಳಿಸ್ಕೋಬೇಕು ಅಂತ ನನಗೆ ಆಸೆ ಇದೆ. ಉಳಿಯೋಕೆ ಅವ್ರಿಗೂ ಆಸೆ ಇದ್ದರೆ ನಾನು ಸೇವ್ ಮಾಡ್ಕೊತೀನಿ ಅವ್ರನ್ನ. ಇಲ್ಲ ಅನ್ನೋರನ್ನ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ? ಅಷ್ಟೇ ಗೈಸ್ ಈ ವ್ಲಾಗ್ನ. ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಅಲ್ಲಿ ಎಂಡ್ ವ್ಲಾಗ್. ಥ್ಯಾಂಕ್ ಯು. ಬಾಯ್ ಹೇಳಿ ಚಿರ ಅಂತ. ನನಗೆ ಮನೆಗೆ ಹೊರಡ್ತಿದ್ದೀವಿ. ಫೈನಲಿ ಎಲ್ಲ ಮುಗೀತು, ಚೆನ್ನಾಗಾಯಿತು. ಖುಷಿನೂ ಆಯಿತು, ಬೇಜಾರಾಯಿತು. ಖುಷಿ ಏನಕ್ಕಪ್ಪ ಅಂದರೆ ಯರ್ ಗ್ರೋಯಿಂಗ್ ಅಪ್ ಅಂತ. ಆ್ಯಂಡ್ ಬೇಜಾರು ಏನಕ್ಕಪ್ಪ ಅಂದರೆ ಮತ್ತೆ ಆ ಥರಲ್ಲೇ ತುಂಟಾಟಗಳು, ಕಾಲೇಜಲ್ಲಿ ಬೈಸ್ಕೊತಿದ್ದು, ಅವ್ರಿಂದ ಅಡ್ವೈಸ್ ಈ ಥರದ್ದೆಲ್ಲ ಮತ್ತೆ ಸಿಗಲ್ವಲ್ಲ ಅಂತ. ಆ್ಯಂಡ್ ಫ್ರೆಂಡ್ಸ್ ಅದೇ ರೀತಿ ಮೀಟಾಗಿ ಯಾವಾಗಲೂ ಜೊತೆಲಿರೋಕ್ಕಾಗಲ್ವಲ್ಲ 9 to 4 ಅಂತ.
ಸೊ ಅದು ಬಿಟ್ಟರೆ ಕ್ಲಾಸಸ್ಸಿಂದ ಮುಕ್ತಿ ಸಿಕ್ತು ಅಂತ ಒಂದು ಖುಷಿ ಇದೆ. ಅದು ಬಿಟ್ಟರೆ ಇನ್ನು ಪ್ರೆಷರ್ ಜಾಸ್ತಿ ಆಗ್ತಿದ್ದೆಲ್ಲಪ್ಪ, ಬೆಳಿತಿದ್ದೀವಿ ಮುಂದೆ ಇನ್ನು ನಮ್ಮ ಸ್ಟಡೀಸಿಂದ ಹಿಡಿದು ಜಾಬ್ ತನಕ ನಮ್ಮ ಜವಾಬ್ದಾರಿ ಅಂತ ತುಂಬ ಬೇಜಾರಾಗ್ತಿದೆ. ಆ್ಯಂಡ್ ಬರ್ಡನ್ ಕೂಡ ಹೆಚ್ಚಾಗ್ತಿದೆ. ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಜೊತೆ ಫೋಟೋಸ್ ರೀಲ್ಸ್ ಎಲ್ಲ ತೊಗೊಂಡು ಶೇರ್ ಮಾಡಿ, ಕಾಲೇಜ್ ತುಂಬ ಓಡಾಡಿ ಸಿಹಿ ಉಟ್ಕೊಂಡು. ಸೊ SDM ಅಲ್ಲಿ ಲಾಸ್ಟ್ ಡೇ ತುಂಬ ಚೆನ್ನಾಗಿತ್ತು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ. ಸೊ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ಸ್ ಟು ಮೈ ಯೂಟ್ಯೂಬ್ ಚಾನಲ್. ಸಪೋರ್ಟ್ ಮಾಡಿ ಅಷ್ಟೇ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನು ಮುಂದೆ ಹೆಚ್ಚು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಯು ಲೈಕ್ ಮೈ ವಿಡಿಯೋಸ್ ಗೈಸ್. ಬಾಯ್.